ನೆಕ್ಸ್ಟ್ ಇಸ್ ಅನದರ್ ಸೂರಿಂಗ್ ಬ್ಯೂಟಿಫುಲ್ ಹಾಡು ಅಂಡ್ ತುಂಬಾ ದೊಡ್ಡ ಹಿಟ್ ಆದಂಥ ರೋಮಿಯೋ ಸಿನಿಮಾದ ಆಲೋಚನೆ ಆರಾಧನೆ. ಎಸ್ ಎಸ್ ಎಸ್. ಅಂಡ್ ಸರ್ ಇವಾಗ ನೋಡಿ, ನಾನು ಈ ಹಾಡಿನ ಬಗ್ಗೆ ಮಾತಾಡ್ತಾ ಒಂದೇ ಒಂದು ಪ್ರಶ್ನೆ ನಾನೇನು ಕೇಳಬೇಕಂದ್ರೆ, ಕೆಲವೊಂದು ಸಿನಿಮಾಗಳನ್ನ ನೋಡುವಾಗ, ಕೆಲವೊಂದಲ್ಲ ಸಿನಿಮಾಗಳನ್ನ ನೋಡುವಾಗ ನಾನು ಜನರಲಿ ಅನಲೈಸ್ ಮಾಡುವಂಥ ಕೆಲವೊಂದು ವಿಷಯಗಳಲ್ಲಿ ಒಂದು ಮೇಜರ್ ಇಸ್ ಡೈಲಾಗ್ಸ್ಗೆ ಲಿಪ್ ಸಿಂಕ್ ಆಗ್ತಿದ್ಯಾ ಅನ್ನೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದು ನನಗೆ ಅವಾಗ ಸಿನಿಮಾ ಬಹಳ ನ್ಯಾಚುರಲ್ ಅಂತ ಅನ್ಸುತ್ತೆ, ಮತ್ತೆ ಡಬ್ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ. ಅದೇ ರೀತಿ ಹಾಡಿನ ಸಾಲುಗಳನ್ನೇ ಆ ನಾಯಕ ನಟ ಅಥವಾ ನಟಿ ಹೇಳಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅನ್ಲೆಸ್ ಇಟ್ ಇಸ್ ಅ ಮಾಂಟಾಜ್ ಸಾಂಗ್. ಈ ಹಾಡಲ್ಲಿ ನನಗದು ಮಿಸ್ ಆಗುತ್ತೆ. ನೀವು ಗಮನಿಸಿದ್ರೆ ಲಿರಿಕ್ಸ್ ಬ್ಯೂಟಿಫುಲ್ ಆಗಿದೆ, ಹಾಡ್ ಸಖತ್ತಾಗಿದೆ, ಬಟ್ ಭಾವನಾ ಅವ್ರ ಲಿಪ್ ಸಿಂಕ್ ಆಗಲ್ಲ ಆ ಹಾಡ್ಗೆ. ನೀವು ಗಮನಿಸಿದಿರಾ ಅದನ್ನ? ನನಗೆ ಐ ಫೀಲ್ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಒಂದು ಅದ್ಭುತವಾದ ಸಾಲುಗಳನ್ನ ಬರ್ದಿರ್ತೀರಾ, ನಾಯಕ ನಟಿ ಅದನ್ನೇ ಹೇಳಿದಾಗ ತೆರೆ ಮೇಲೆ ಅದು ನಿಜವಾಗ್ಲೂ ಅವರೇ ಹೇಳ್ದಂಗಿರುತ್ತೆ. ಇಲ್ಲದ್ರೆ ನಿಜವಾಗ್ಲೂ ಬೇರೆ ಯಾರೋ ಹಾಡ್ತಿದ್ದಾರೆ, ಇವ್ರು ಅದನ್ನ ಹೇಳ್ತಿದ್ದಾರೆ, ಬಟ್ ಅಲ್ಲಿ ಮಿಸ್ ಆಗ್ತಿದೆ ಅನ್ನೋದಿರುತ್ತೆ. ನಿಮಗೆ ವಾಟ್ ಇಸ್ ದಟ್ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ಯು ಲುಕ್ ಎಟ್? ನೀವೊಂದು ಹಾಡು ಇಲ್ಲ, ನೀವು ಹೇಳಿದ್ದು ತುಂಬಾ ನಿಜ. ಸಿಂಕ್ ಆದ್ರೇನೆ ಇವಾಗ ಉದಾಹರಣೆ ತಗೋಬೇಕಂದ್ರೆ ನಾವು ಗಣೇಶ್ ಅವ್ರನ್ನ ತಗೋಬಹುದು. ನಾನು ನೋಡಿದ ಹೀರೋಗಳಲ್ಲಿ ಲಿರಿಕ್ನ ನಾನೇ ಹಾಡ್ತಿದ್ದೀನಿ ಅನ್ನೋ ಮಟ್ಟಿಗೆ ಹಾಡೋದು ಗಣೇಶ್ ಅವರು. ಯಾರನ್ನೂ ದೂರ್ತಾ ಇಲ್ಲ ನಾನು, ಇದ್ದಾರೆ ಬೇರೆಯವರು, ಬಟ್ ಆ ಇಂಟೆನ್ಸ್ ಫೀಲ್ ಮಾಡೋದು ಗಣೇಶ್ ಅವರು. ಹಾಗಾಗಿ ಗಣೇಶ್ ಮತ್ತು ಸೋನು ನಿಗಮ್ ಅವರ ಕಾಂಬಿನೇಷನ್ ಸಾಂಗ್ಗಳು, ಇದು ಸೋನು ನಿಗಮ್ ಅನ್ಸಲ್ಲ, ಗಣೇಶ ಅನಿಸ್ತಾರೆ. ಇಂಚಾಗಿ ನೀನು ಅನಿಸುತ್ತಿ ಅಂದರೆ ಕೆಲವು ಹೀರೋಯಿನ್ಗೆ ಏನು ಮಾಡ್ತಾರೆ ಅಂದರೆ ತುಂಬ ಲೇಝಿ ಲಿಪ್ ಸಿಂಕ್ ಮಾಡ್ತಾರೆ ಕೆಲವರು. ಅಂದರೆ ಲಿಪ್ ಇರುತ್ತೆ ಅಷ್ಟೆ, ಅದು ಒಳಗಡೆಯಿಂದ ಬರಲ್ಲ, ನಾನು ಆಡ್ತಿಲ್ಲ ಅನ್ನೋ ಫೀಲಲ್ಲಿ ಇರ್ತಾರೆ ಅವರು. ಬಟ್ ಯಾವುದೇ ಆರ್ಟಿಸ್ಟ್ ಆಗಲಿ ಅವನಲ್ಲ, ಆ್ಯಕ್ಚುಲಿ ಅವನದಲ್ಲ ಅದು. ಸಿಂಗರ್ ಈ ಬಂದರು ಹಾಡಿದ್ರು ಪೇಮೆಂಟ್ ತೊಗೊಂಡು ಹೋದರು, ಅವ್ರ ಸಿನಿಮಾ ಅಲ್ಲ, ಅವ್ರ ಕ್ಯಾರೆಕ್ಟರ್ ಅಲ್ಲ. ಇದು ನೀವು ಫೀಲ್ ಮಾಡಬೇಕು ಸಿಂಗರ್ಗಿಂತ ಜಾಸ್ತಿ. ಈ ನಾನು ಗಮನಿಸಿಲ್ಲ ಇದನ್ನು, ಇದು ಗೊತ್ತಿಲ್ಲ, ಆಗಿರ್ಬೋದು, ಅದು ಆಗಿಲ್ಲ ಅಂದರೆ ತಪ್ಪೇ, ಅದು ಗೊತ್ತಿಲ್ಲ. ಮಾಂಟಾಜ್ ಸಾಂಗಲ್ಲಿ ಮಾಡಲ್ಲ, ಇದು ಮಾಂಟಾಜ್ ಲಿಪ್ ಸಿಂಕ್ ಇದ್ದಾಗ ಖಂಡಿತ ಮಾಡಲೇಬೇಕು. ಅದೊಂದು. ಈ ಸಾಂಗಿನ ಹಿಂದಿನ ಕತೆ ಅಂದರೆ ನಾನು ಅವಾಗ ಹೇಳಿದ್ನಲ್ಲ, ಅದೇನೆ ಏನು ಅಂದರೆ, ಇದು ನಾನು ಕೇಳಿದಾಗ ಅನಿಸಿದ್ದು ತುಂಬ ಒಳ್ಳೆ ಕಂಪೋಸಿಷನ್. ಅರ್ಜುನ್ ಅವ್ರು ಮಾಡಿರೋದು, ಅರ್ಜುನ್ ಜನಿ ಅವರು, ತುಂಬ ಮ್ಯಾಜಿಕಲ್ ಕಂಪೋಸಿಷನ್ ಇದು. ಆ್ಯಂಡ್ ಜಸ್ಟ್ ಟು ಆ್ಯಡ್ ಆನ್ ಟು ಅವರ್ ಪ್ರೀವಿಯಸ್ ಕಾನ್ವರ್ಸೇಷನ್, ನನಗೊಂದಷ್ಟು ಉದಾಹರಣೆಗಳು ಏನು ಮೈಂಡಿಗೆ ಬರುತ್ತೆ. ಬಿಕಾಸ್ ನಾವು ಸಿಕ್ಕಾಪಟ್ಟೆ ಅಂದರೆ ಹಳೆ ಹಾಡುಗಳಿಂದ ಹಿಡಿದು ಹೊಸ ಹಾಡುಗಳು, ಇವತ್ತು ನಿನ್ನೆ ರಿಲೀಸ್ ಆಗಿರೋ ಹಾಡುಗಳವರೆಗೂ ಎಲ್ಲ ಕೇಳ್ತೀವಿ. ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನ ಅನಲೈಸ್ ಮಾಡ್ತೀವಿ. ಇದು ಸಖತ್ತಾಗಿದೆ, ಲಿರಿಕ್ಸ್ ಚೆನ್ನಾಗಿದೆ, ಟ್ಯೂನ್ ಚೆನ್ನಾಗಿದೆ, ಚೆನ್ನಾಗಿ ಹಾಡಿದ್ದಾರೆ ಏನೋ ಅಂತ. ನಮಗೆ SPB ಸರ್ ಹಾಡಿರುವಂಥ ಹಾಡುಗಳನ್ನ ಅಂತ ತಗೊಂಡಾಗ ನಮಗನ್ಸೋದು, ಅಥವಾ ನಾವು ಕೇಳಿ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಗೆ ಹಂಗೆ ಅನ್ಸತ್ತಾ ಅಂತ ಅಂದರೆ, ವಿಷ್ಣುವರ್ಧನ್ ಅವ್ರಿಗೆ ಒಂಥರ ಹಾಡ್ತಾರೆ, ಅಂಬರೀಷ್ ಅವ್ರಿಗೆ ಒಂಥರ ಹಾಡ್ತಾರೆ, ಇವ್ರಿಗೆ ಒಂಥರ ಹಾಡ್ತಾರೆ. ಸೊ ಪ್ರತಿಯೊಬ್ಬೊಬ್ರಿಗೂ ಅವ್ರದ್ದು ಸ್ಟೈಲ್ ಕೊಡೋರ, ಅಥವಾ ಇವರು ಅದನ್ನ ಅಷ್ಟು ಅದ್ಭುತವಾಗಿ ಲಿಪ್ ಸಿಂಕ್ ಮಾಡಿ ನೀವು ಹೇಳ್ದಂಗೆ ಜಸ್ಟ್ ಮೇಲ್ನೋಟಕ್ಕೆ ಹೇಳ್ದಿರಾ ಫ್ರಮ್ ವಿತಿನ್ ಹೇಳಿ ನಮಗೆ ಇವರೇ ಹಾಡ್ತಿದ್ದಾರೆ ಅನ್ನೋ ಥರ ಅನ್ಸದ? ಅಂದರೆ ಉಪ್ಪಿ ಸರಿಂದ ಹಿಡಿದು ರವಿಚಂದ್ರನ್ ಅವರಿಂದ ಹಿಡಿದು ಎಲ್ಲ ಜನರೇಷನ್ಗೂ ಹಾಡಿದ್ದಾರೆ. ನಂಬರ್ 1. ಆ್ಯಂಡ್ ಪ್ರೀತ್ಸೆ ಸಿನಿಮಾದಲ್ಲಿ ಪ್ರೀತ್ಸೆ ಆ ಟೈಟಲ್ ಟ್ರ್ಯಾಕ್ ಏನಿದೆ, ಉಪ್ಪಿ ಅವ್ರಿಗೆ ಹೇಮಂತ್ ಅವ್ರು ಹಾಡಿರೋದು ಉಪ್ಪಿನೇ ಹಾಡ್ದಂಗಿದೆ ಅದು ಅಲ್ವಾ? ಉಪೇಂದ್ರ ಸರೇ ಹಾಡ್ದಂಗಿರುತ್ತೆ ಅದು. ಆಮೇಲೆ ದರ್ಶನ್ ಅವ್ರಿಗೆ ಹೇಮಂತ್ ಅವ್ರು ಹಾಡುವಂತ ಹಾಡುಗಳಿರ್ಬಹುದು, ಬಹಳ ಸಿಮಿಲರ್ ಅನ್ಸುತ್ತೆ. ಸುದೀಪ್ ಸರ್ಗೆ ವಿಜಯ್ ಪ್ರಕಾಶ್ ಅವ್ರು ಹಾಡೋದಿರ್ಬಹುದು. ಅಂದ್ರೆ ಅದನ್ನ ಒಬ್ಬ ನಟ ಅಥವಾ ನಟಿನೂ ಅನುಭವಿಸ್ಕೊಂಡು ಹಾಡ್ದಾಗ, ತಾನೇ ಹಾಡ್ದ ಹಾಗೆ ಮೇ ಬಿ ನಮಗೆ ಅದು ಫೀಲ್ ಆಗುತ್ತೆ, ಇವರೇ ಹಾಡಿರೋದು ಅನ್ನೋ ತರ. ನಿಜ, ನೀವು ಹೇಳಿದ್ದು ಎರಡೂ ಕಡೆಯಿಂದ ಆಗ್ಬೇಕದು. SP ಸರ್ ಅದು ಸ್ವಲ್ಪ ಟ್ರೈ ಮಾಡ್ತಿದ್ರು. ಬಿಕಾಸ್ ಏನಂದ್ರೆ ಅಲ್ಲಿ ಮಜಾ ಏನಂದ್ರೆ, SP ಸರ್ಗೆ ಎಲ್ಲ ಗೊತ್ತಿವರು. ವಿಷ್ಣು ಸರ್ ಗೊತ್ತು, ಅಂಬರೀಷ್ ಅವ್ರಿಗೆ ಗೊತ್ತು, ಶಂಕರ್ನಾಗ್ ಅವ್ರಿಗೆ ಗೊತ್ತು, ಅನಂತ್ನಾಗ್ ಅವ್ರಿಗೆ ಗೊತ್ತು. ಅಂದರೆ ಎಲ್ಲೋ ಒಂದು ಕಡೆ ಅವರ ಭಾವನೆಯನ್ನು ತರಕ್ಕೆ ಅವ್ರು ಟ್ರೈ ಮಾಡಿರ್ತಾರೆ. ನಾನು ಕೇಳಿದ್ದೆ ಒಂದು ಕೂಡ ಮಾಡಿದ್ದೀನಿ, ಬಟ್ ಅದು ಪೂರ್ತಿ ನಾನೇನು ಇಮಿಟೇಟ್ ಮಾಡೋಕ್ಕೆ ಹೋಗಲ್ಲ. ಎಲ್ಲೋ ಒಂದು ಕಡೆ ಅದೊಂದು ಸಣ್ಣ ಪ್ರಯತ್ನ ಇರುತ್ತೆ. ಆ ಪ್ರಯತ್ನ ಮ್ಯಾಗ್ನಿಫೈ ಆಗೋದು ಯಾವಾಗ ಅಂದರೆ, ಇವರು ಕೂಡ ನನ್ನದು ಅನ್ನೋ ಥರ ಫೀಲ್ ಮಾಡಿದಾಗ. ಮತ್ತು ಇನ್ನೊಂದು ಆ ಪರಿಚಿತ ವಲಯ ಇದೆಯಲ್ಲ, ಎಲ್ಲ ನಮ್ಗೆ ಹಂಗನ್ಸತ್ತೆ. ಈ ವಾಯ್ಸ್ನ ನಾವು ಯಾರಿಗೆ ಬೇಕಾದ್ರೂ ಕೂರಿಸ್ಕೊಬಿಡ್ತೀವಿ ನಮಗೆ. ಯಾಕಂದರೆ SP ಅವ್ರ ವಾಯ್ಸ್ ನಮ್ಗೆ ಗೊತ್ತು, ಈ ಕಡೆ ವಿಷ್ಣುವರ್ಧನ್ ಅವ್ರ ವಾಯ್ಸ್ ನಮ್ಗೆ ಗೊತ್ತು. ಹಾಗಾಗಿ ನಾವು ಅವರೇ ಹಾಡಿದ್ದಾರೆ ಅಂತ. ಈಗ ಸೋನು ನಿಗಮ್ ಅವರು ಹಾಡಕ್ಕೆ ಬಂದರೆ ಅವ್ರಿಗೆ ಇವ್ರದ್ದು ಯಾರೂ ಗೊತ್ತಿಲ್ಲ. ಅಂದರೆ ನಮ್ಮ ಕನ್ನಡ ಹೀರೋಗಳ ಎಲ್ಲ ವಾಯ್ಸ್ ಗೊತ್ತಾ ಅವರಿಗೆ ಗೊತ್ತಿಲ್ಲ. ಗಣೇಶ್ ಅದನ್ನು ತುಂಬ ಚೆನ್ನಾಗಿ ತಂದಾಗಿ ಮಾಡ್ಕೊಂಡ್ಬಿಟ್ರು ಒಬ್ಬರು. ಆಮೇಲೆ ಕೆಲವು ಹಾಡುಗಳಲ್ಲಿ ದರ್ಶನ್ ಅವರು ಕೂಡ ಆ್ಯಕ್ಚುಲಿ, ಬಟ್ ಗಣೇಶ್ ಓನ್ ಮಾಡಿದ್ದು ಗಣೇಶ್ ಅವರು. ನೋಡಿ ಮಜಾ, ನಮಗೆ ಗೊತ್ತಿರುವಿಕೆ ಇದೆಯಲ್ಲ, ಅದು ನಮ್ಗೆ ಅದನ್ನು ಆಪ್ತ ಮಾಡುತ್ತೆ ಅನ್ನೋದಕ್ಕೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗೆ. ನೋಡಿ, ನಾನು ಊರಲ್ಲಿದ್ದಾಗ ಒಂದಷ್ಟು ಹಿಂದಿ ಹಾಡುಗಳು ಅಲ್ಲಿ ಇಲ್ಲಿ ಎಲ್ಲೋ ಕೇಳ್ತಿದ್ದು, ಒಂದಷ್ಟು ಅಷ್ಟು ಕಡಿಮೆ. ಬಟ್ ಯಾವ ಹಾಡು ಒಂದು ಪದ ನಮ್ಮ ಬಾಯಿಗೆ ಬರ್ತಾ ಇರಲಿಲ್ಲ, ಒಂದು ಪದ ಬಾಯಿಗೆ ಬರ್ತಾ ಇರಲಿಲ್ಲ.
ನನಗೆ ಒಂದು ಕ್ವಶನ್, ಯಾಕೆ ನನಗೊಂದು ಹಿಂದಿ ಹಾಡು ಒಂದು ಸಾಲ ಬರಲ್ಲ ಅಂತ ಆ ದಿನಗಳಲ್ಲಿ ಕ್ವಶನ್ ಬರ್ತಿತ್ತು. ಈ ಮೊಹಮ್ಮದ್ ರಫಿ ಕೇಳಿರ್ಬೋದು, ಅಥವಾ ಕಿಶೋರ್ ಕುಮಾರ್ ಸಾಂಗ್ ಕೇಳಿದ್ರೆ ಇವಾಗೆಲ್ಲ ನಾವು ಹೇಳ್ಬೋದು ಅದು ಅವ್ರ ಸಾಂಗ್ಗಳನ್ನ, ಕೆಲವು ಸಾಂಗ್ಗಳನ್ನ ಹೇಳ್ತೀವಿ, ಈಗ ಹೇಳ್ತೀವಿ, ಬಟ್ ಆವಾಗ ಯಾವುದು ಬಾಯಿಗೆ ಬರ್ತಿರ್ಲಿಲ್ಲ ನನಗೆ. ಅದು ಯಾಕೋ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಅದನ್ನು. ಬಟ್ ಇದ್ದಕ್ಕಿದ್ದಂಗೆ ನಮಗೆ ಈ ಮೇನೆ ಪ್ಯಾರ್ ಕಿಯಾ ಸಾಂಗ್ಗಳು ಬಾಯಿಗೆ ಬರೋಕ್ಕೆ ಶುರು ಆಗ್ಬಿಡ್ತು. ಕಬೂತರ ಜಾ 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 ಕಬೂತರ ಜಾ. ಆಮೇಲೆ ಇದು ಅದೇ ಹಾಡುಗಳೆಲ್ಲ ಕೇಳಿದೀನಿ, ಸಿನಿಮಾ ಜೊತೆ ಕಿಸ್ ಬಾತ್ ಕಿ ಹೈ ಲಡಾಯಿ ಅದ್ರದ್ದೇ ಇದೆಲ್ಲ ಬಾಯಿಗೆ ಬರೋಕ್ಕೆ ಶುರು ಆಯಿತು, ಟಕ್ ಅಂತ ಬಂತು ಬಾಯಿಗೆ. ಅದೇ ಒಂದು ಫಸ್ಟ್ ಟೈಮ್ ನಾವು ಒಂದು ಹಿಂದಿ ಹಾಡನ್ನು ನಾವು ಖುಷಿಯಿಂದ ಹಾಡ್ಕೊಳ್ಳೋ ಥರ ಆಯಿತು. ಆಮೇಲೆ ಸಾಜನ್ ಸಾಂಗ್ಸು, ಸಾಜನ್ ಸಾಂಗ್ ಬಹುತ್ ಪ್ಯಾರ್ ಕರ್ತೆ ಟಕ್ ಅಂತ ಬಂತು ಬಾಯಿಗೆ, ಏನಿದು ಅಂತ. ಅದರಿಂದ ಹಿಂದೆ ನಮಗೇನಾದರೂ ಚೂರು ಬಾಯಿಗೆ ಬಂದಿದ್ರೆ ಹಾಡು ಗೋರಿ ತೇರ ಗಾಂವ್ ಬಡ ಪ್ಯಾರ ಮೈ ತೋ ಗಯ, ಆ ಥರದ್ದು ಒಂದೆರಡು ಸಾಂಗ್ಗಳು. ಇದು ಒಂದು ಪಾರ್ಟ್ ಇದು ಆಯಿತಾ. ಅದಾದ ನಂತರ ಹಿಂಗೆ ಇದೆಲ್ಲ ಆಗಿ ಒಂದು 10 ವರ್ಷದ ನಂತರ ಯಾವತ್ತೋ ಒಂದಿನ ನಾನು ಕಾರಲ್ಲಿ ಹೋಗ್ತಾ ಇದ್ದೆ. ಕಾರಲ್ಲಿ ಹೋಗ್ತಿರೋ ಹೊತ್ತಿಗೆ ಈ ಥರ ಮೇನೆ ಪ್ಯಾರ್ ಕಿಯಾ ಸಾಂಗ್ ಹಾಕ್ತಿದ್ದೆ ನಾನು. ಮೇನೆ ಪ್ಯಾರ್ ಟಕ್ ಅಂತ ನನಗೆ ಕನೆಕ್ಷನ್ ಅವತ್ತಿನ ದಿನ ಉಳಿದಿದ್ದು ಆ ವಾಯ್ಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರದ್ದು. ನಾವು ಎಲ್ಲ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ವಾಯ್ಸೇ. ಆ ವಾಯ್ಸ್ ನಮಗೆ ಎಲ್ಲದನ್ನೂ ಹಿಡಿದು ಕೊಡ್ತು ನಮಗೆ, ಯಾಕಂದ್ರೆ ನಮ್ಗೆ ಗೊತ್ತಿದ್ದಿದ್ದು ಅದು, ನಮ್ಮ ಸ್ಲ್ಯಾಂಗು, ನಮ್ಮವರು, ನಮ್ಮ ವಾಯ್ಸು, ಆ ವಾಯ್ಸ್ ಪರಿಚಿತ ನಮಗೆ. ಹಾಗಾಗಿ ಹಿಂದಿ ನಮಗೆ ಗೊತ್ತಿಲ್ಲದ ಭಾಷೆ ಆದರೂ ಕೂಡ ನಾವು ದಿನ ಕೇಳಿ ಬೆಳೆದ ವಾಯ್ಸ್ ಆದ ಕಾರಣ ಆ ಹಾಡುಗಳು ಟಕ್ಕಂತ ಬಾಯಿಗೆ ಬಂತು. ಇಂಚೂರು ಹಿಂದೆ ಹೋಗಿ ನೋಡಿದ್ರೆ ಯಾಕೆ ಗೋರಿ ತೆರ ಗಾಂವ್ ಬಡ ಪರ ಇಷ್ಟ, ಅದು ಜೇಸುದಾಸ್ ಹಾಡಿದ್ದು. ಜೇಸುದಾಸ್ ಅವ್ರ ವಾಯ್ಸು ನಮಗೆ ಪರಿಚಿತ. ಈ ಪರಿಚಿತ ವಾಯ್ಸ್ಗಳ ಮ್ಯಾಜಿಕ್ ಇರುತ್ತೆ. ಎಲ್ಲೊಂದು ಕಡೆ ನಾವು ಕನೆಕ್ಟ್ ಯಾಕೆ ಮಾಡ್ತೀವಿ ಅಂದರೆ ಗೊತ್ತಿರುತ್ತೆ ಅವರಿಗೂ ಕೂಡ, ಇವರಿಗೂ ಗೊತ್ತಿರುತ್ತೆ, ಕನೆಕ್ಟ್ ಮಾಡೋಕೆ ಈಸಿ ಅದು. ವೆಲ್, ಟಾಕಿಂಗ್ ಅಬೌಟ್ ಹಿಂದಿ, ನೀವು ಹೇಳ್ತೀರಾ ನನ್ನ ಹಿಂದಿ ಏನು ಅಷ್ಟು ಚೆನ್ನಾಗಿಲ್ಲ, ಮ್ಯಾನೇಜಬಲ್ ಅಷ್ಟೇ ಅಂತ. ಆದರೂ ಒಂದು ಆಲ್ಬಮ್ ಇದನ್ನು ಉಪ್ಪಿ ಸರ್ ಜೊತೆ ಸೇರಿ ನೀವು ಬರೀತೀರಾ, ಕುಟುಂಬ ಸಿನಿಮಾದ ಹಾಡುಗಳು ಅಲ್ವಾ, ಅದರಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಹಾಡಿದೆ, ಮುಜೆ ಕುಚ್ ಕುಚ್ ಹೋ ಗಯಾ. ಮತ್ತೆ 2ನೇ ಸಾಲು ಕನ್ನಡ, ಎದೆ ಚುಚ್ಚೋ ಚುಚ್ಚೋ ವಿಷಯ. ಮತ್ತೆ 3ನೇ ಸಾಲು ಹಿಂದಿ, ದಿಲ್ ತೋ ಪಾಗಲ್ ಹೋ ಗಯಾ. ಆಮೇಲೆ ಮತ್ತೆ ಇದು ವಾಸಿಯಾಗದ ಹುಚ್ಚು 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 ಚುಚ್ಚು. ವಾಟ್ ಅ ಲವ್ಲಿ ಸಾಂಗ್. ಅದೇ ಇಲ್ಲೇನಂದ್ರೆ ಸುಮ್ಮನೆ ಏನು ಮಾಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೋಬೇಕು ಅನ್ನೋದು ನಮ್ಮ ಮೊದಲ ಇದು. ಆವತ್ತಿನ ದಿನಗಳು ಇನ್ನೂ ಹೊಸಬಾಲ, ಏನೋ ಸಾಧಿಸ್ಬೇಕು, ಏನೋ ಮಾಡಿ ತೋರಿಸ್ಬೇಕು ಅನ್ನೋದೊಂದು ದೊಡ್ಡ ಇರ್ತಿತ್ತಲ್ಲ. ಏನು ಮಾಡೋಣ ಅಂದಾಗ ಹಿಂದಿ ಟೈಟಲ್ಗಳನ್ನ, ಅವೆಲ್ಲ ಸಿನಿಮಾ ಟೈಟಲ್ಗಳು, ಮುಜೆ ಕುಚ್ಚು ಕುಚ್ಚು ಇರ್ಬೋದು, ದಿಲ್ ತೋ ಪಾಗಲ್ ಹೋ ಗಯಾ ಇರ್ಬೋದು, ಪ್ರತಿಯೊಂದು ಸಿನಿಮಾ ಟೈಟ್ಲೇ ಅದು, ಸುಮ್ಮನೆ ಯಾವುದೋ ಒಂದು ಲೈನಲ್ಲ. ಹಿಂದಿ ಸಿನಿಮಾ ಟೈಟ್ಲ್ಗಳನ್ನ ಇಟ್ಕೊಂಡು ನಾವು ಕನ್ನಡನೂ ಮಿಕ್ಸ್ ಮಾಡಿ ಅದು ಬರ್ಕೊಂಡು ಹೋಗಿರೋದು. ನೀವು ಮಜಾ ಅಂದರೆ ಅದನ್ನ ಹಾಡಿರೋದು ಉದಿತ್ ನಾರಾಯಣ್. ಕೇಳಿದ ತಕ್ಷಣ ಉದಿತ್ ನಾರಾಯಣ್ ಹೇಳಿದ್ರು, क्या यार हमारा हिंदी राइटर ही इतना अच्छा यूज़ नहीं किया, हाँ हमारा हिंदी का टाइटल इतना अच्छा कोई नहीं यूज़ किया, आप कैसे ಅಂತ. ये ಸಾಂಗ್ ಹಿಂದಿ को दे दो यार, ನ್ಯಾಷನಲ್ ಹಿಟ್ ಹೋ ಜಾಗ, ಹಂಗೆ ಎಲ್ಲ ಮಾತಾಡಿದರು. ಸೊ ಅವರೇ ಅಷ್ಟು ಇಂಪ್ರೆಸ್ ಆದರು. ಬಟ್ ಏನಂದರೆ ನನಗೆ ಆ ದಿನಗಳಲ್ಲಿ ಏನು ಭಯ ಇತ್ತು ಅಂದರೆ, ಹಿಂದಿ ಎಲ್ಲ ಸೇರಿಸಿ ಬರೆದುಬಿಟ್ಟಿದ್ದೀನಿ, ನೆಕ್ಸ್ಟು ಪತ್ರಕರ್ತರು ಅವರು ಕೇಳಿದಾಗ ಬೈತಾರೇನೋ ಅಂತ. ಬಟ್ ಈ ಹಾಡು ರಿಲೀಸ್ ಆಗಿ ಹೋಗುವಾಗ ಮಜಾ ಏನಂದರೆ, ನಮ್ಮ ಪತ್ರಕರ್ತರ ಜೊತೆಗೆ ದಾವಣಗೆರೆಯಲ್ಲಿ ರಿಲೀಸ್ ಆಗಿದ್ದು ಆಡಿಯೋದು, ಹುಬ್ಳಿ ಅವ್ರು ದಾವಣಗೆರೆ, ಇಲ್ಲಿಂದ ಒಟ್ಟಿಗೆ ನಾವು ಟ್ರಾವೆಲ್ ಮಾಡಬೇಕಾಯ್ತು, ಇಡೀ ಸಿನಿಮಾ ಟೀಮ್ ಆ್ಯಂಡ್ ಪ್ರೆಸ್ ಅವರು. ನನಗೆ ಅದೇನೋ ಲಕ್ಕಿನೋ ಬೈ ಚಾನ್ಸು ಪತ್ರಕರ್ತರ ಬಸ್ಸಲ್ಲಿ ಹಾಕ್ಬಿಟ್ರು. ನಾನು ಎಲ್ಲ ಪತ್ರಕರ್ತರು, ಹಿರಿಯ ಪತ್ರಕರ್ತರು, ಗಣೇಶ್ ಕಾಸರಗೋಡು, ವಾಸು ಅವರು, ವಿಜಯ ಸಾರಥಿ ಎಲ್ಲ ಇದ್ದಾರೆ, ಮತ್ತು ನೀವು ಈ ಚೇತನ್ ನಾಡಿಕೇರು ಆ ಥರದವ್ರು ಎಲ್ಲ ಇದ್ದಾರೆ. ನಾನು ಇನ್ನೂ ಹೊಸಬನೇ, ತುಂಬ ಹೊಸಬ, ಒಂದು 5-6ನೇ ಸಿನಿಮಾ ಬಂದಿದ್ದು. ನಾನು ಒಂದು ಕಡೆ ನಾನು ಪಾಡಿ ನಾನು ಕೂತಿದ್ದೆ. ಈ ಸಾಂಗ್ ನಾನು ನೋಡೋದು ರಿಯಾಕ್ಷನ್ ಎಲ್ಲ ಏನಿದೆ ಅಂತ. ಈ ಸಾಂಗ್ ಬಂದು ನನಗೊಂದು ಭಯ ಇತ್ತು, ಯಾರಾದರೂ ಬೈತಾರೆ, ಅವ್ರು ಮಾತಾಡ್ಕೋತಿದ್ದಾರೆ, ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಜೋಡಿಸಿದಾರಲ್ಲ. ಹಿಂದಿ ಜೋಡಿಸೋದು ಕನ್ನಡ ಜೊತೆ ತಪ್ಪು, ಬಟ್ ಜೋಡಿಸಿ ಈ ಥರ ಜೋಡಿಸ್ಬೇಕು, ಚಂದ ಮಾಡಿದ್ದಾರೆ ತಮ್ಮ ಸ್ವಲ್ಪ ಕಂಡು. ಆವಾಗ ಗಣೇಶ್ ಕಾಸರಗೋಡು ಅಂತ ಇದ್ದಾರಲ್ಲ ಹಿರಿಯ ಪತ್ರಿಕೆ, ಅವರು ಯಾರು ಬರ್ದಿದ್ದು ಕೇಳಿದ್ರು. ಅವಾಗ ನಾನೇ ಸರ್, ನೀವೇನಾ ಎಷ್ಟು ಚೆನ್ನಾಗಿ ಬರ್ದಿದ್ದೀರ ಅಂತ. ಅದನ್ನು ಕೇಳಿ ನಾನು ಗಣೇಶ್ ಕಾಸರಗೋಡು ನಾನೊಂದು ಫಸ್ಟ್ ಇಂಟರ್ವ್ಯೂ ಮಾಡಿದ್ರು. ಆ್ಯಕ್ಚುಲಿ ವಿಜಯ ಕರ್ನಾಟಕ ಪೇಪರ್ ಫ್ರಂಟ್ ಪೇಜಲ್ಲಿ ದೊಡ್ಡದಾಗಿ ಒಂದು ಇಂಟರ್ವ್ಯೂ ಮಾಡಿಸಿದ್ರು. ನಾನು ಮೊದಲ ಇಂಟರ್ವ್ಯೂ ಅದು ನಂದು ಈ ಹಾಡಿಂದನೇ. ಸೊ ಅಂದರೆ
ಏನೇ ಮಾಡಿ ಅದನ್ನು ಅದರಲ್ಲೊಂದು ಸ್ಕಿಲ್ ಇರಬೇಕು, ಒಂದು ಕೌಶಲ್ಯ ಇರಬೇಕು, ಚೆನ್ನಾಗಿ ಮಾಡಬೇಕು, ಅವಾಗ ಅದು ಅಕ್ಸೆಪ್ಟ್ ಆಗುತ್ತೆ. ಸೊ ಇವತ್ತು ಬರೀ ಇದರಲ್ಲಿ ಹಿಂದಿ ಸೇರಿಸೇನೋ ಮಾಡಿದ್ದೀವ, ಕನ್ನಡ ಲೈನ್ಗಳು ಅಷ್ಟೇ ಪವರ್ಫುಲ್ ಇದೆ ನೋಡಿ. ಬಯಕೆ ತೋಟಕ್ಕೆ ಬೇಲಿ ಏಕೆ ಕಹೋನ ಪ್ಯಾರೆ ಹೈ, ಹೀಗೆ ನನ್ನನ್ನೇ ನೋಡೋದೇಕೆ ಚೋರಿ ಚೋರಿ ಚುಪ್ಪಕ್ಕೆ. ಅಂದರೆ ಅದು ಸರಿಯಾಗಿ ಬ್ಲೆಂಡ್ ಆಗಬೇಕು. ಯಾವುದೇ ಆಗಲಿ ನೀವು ಸರಿಯಾಗಿ ಎಷ್ಟು ಹಾಲು, ಎಷ್ಟು ಕಾಫಿ ಪುಡಿ, ಎಷ್ಟು ಸಕ್ಕರೆ ಸರಿಯಾದ ಪ್ರಮಾಣದಲ್ಲಿ ಸೇರಿ ಒಂದು ಒಳ್ಳೆ ಫಿಲ್ಟರ್ ಕಾಫಿ. ಸೊ ನಾವು ಕೂಡ ಏನಾದರೂ ಬ್ಲೆಂಡ್ ಮಾಡಿದ್ರು ಕೂಡ ಸರಿಯಾದ ಪ್ರಮಾಣ, ಅತಿಯಾದ್ರೂ ಚೆನ್ನಾಗಿರಲ್ಲ, ಕಮ್ಮಿ ಆದರೂ ಚೆನ್ನಾಗಿರಲ್ಲ. ಆ್ಯಂಡ್ ಮತ್ತೊಂದು ಹಾಡು ಇದೇ ಸಿನಿಮಾ, ಅದು ತುಂಬ ಕಲೋಕಿಯಲಾಗಿ ಬರ್ದಿದ್ದೀರಾ. ನಿನ್ನನ್ನು ಅಪ್ಪಿಕೊಳ್ಳಲ್ವಾ, ಒಂದು ಪಪ್ಪಿ ಕೊಡಲ್ವಾ. ಆ್ಯಂಡ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಥರ ಇದೆ ಗೊತ್ತಾ, ಮುಟ್ಬೇಡ ಯಾಕೋ. ಅದು ಈಗೇನು ಹೇಳ್ತೀನಿ ನೋಡಿ, ಇದರಲ್ಲಿ ನನ್ನನ್ನು ಟಟ್ಟಿ ಅಂತ ಆಡಿರ್ತಾರೆ. ಈಗೇನು ತಮ್ಮನವ್ರ ಸಾಂಗ್ ಇಲ್ಲಿ ಇರೋದು ಅದನ್ನೇ, ಆ್ಯಕ್ಚುಲಿ ಆ ರಿದಮ್ಮೇ ಪ್ಲೇ ಆಗ್ತಿರೋದು ಮೇಯ್ನ್. ಟ್ಯೂನಿನ ಗುಣ ಇಲ್ಲಿ ಫೀಲ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಂದಾಗ ಅಲ್ಲಿ ಫೀಲ್ ಅದು, ಫೀಲ್ ಅದು. ಫೀಲ್ ಅಲ್ಲ ರಿದಮ್. ಯಾರು ಆ ರಿದಮ್ನ ಫೀಲ್ ಮಾಡಬೇಕು. ಪದಗಳು ನೀನನ್ನು ಅಪ್ಪಿಕೊಳ್ಳಲ್ವಾ, ಒಂದು ಪಪ್ಪಿಕೊಳ್ಳ ಪಿ, ಅಲ್ಲಿ ಆ ಪಿ ಹೊಡೆದ್ರೇ ಆ ರಿದಮ್ ನಿಂಗೆ ಫೀಲ್ ಆಗೋದು. ಇಡೀ ಸಾಂಗು ನೀವು ಏನೋ ಬರೆಯೋಕೆ ಹೋಗಿಲ್ಲ ಅಂದರೆ, ಬಟ್ ಸೌಂಡಿಂಗ್ ಅದು ಚೆನ್ನಾಗಿರಬೇಕು. ಹಂಗೆ ಮಾಡ್ಕೊಂಡು ಹೋದ್ವಿ. ಟೋಟಲ್ ಸಾಂಗ್ ಹಂಗೆ ಇದೆ ನಿಮಗೆ, ರಿದಮ್ ಜೊತೆ ಲಿರಿಕ್ ಹೋಗ್ತಾ ಇರುತ್ತೆ. ಏನೋ ದೊಡ್ಡದು ಏನೋ ಮಾಡಿಬಿಡ್ತೀವಿ. ಈ ಸಾಂಗಿಗೆ ಬೇಕಾಗಿಲ್ಲ. ವೆರಿ ಕಲೋಕಿಯಲ್ ಅಂಡ್ ನೈಸ್. ಮತ್ತೊಂದು ಹಾಡಿನ ಬಗ್ಗೆ ನಾವು ಮಾತಾಡದಿದ್ರೆ ಇಂಟರ್ವ್ಯೂನೇ ಇನ್ಕಂಪ್ಲೀಟ್ ಅನ್ಸ್ಬಿಡುತ್ತೆ ಸರ್. ಮುಂಗಾರು ಮಳೆ ಸಿನಿಮಾದ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ, ಎಂಥ ಸೆನ್ಸೇಷನಲ್ ಹಿಟ್ ಅದು. ಓ ಮೈ ಗಾಡ್. ಸೊ ನಾವೆಲ್ಲರೂ ಅಫ್ಕೋರ್ಸ್ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಇದೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಆಸೆ ಪಟ್ಟರು ಒಂದ್ಸಲ ನಮ್ಮ ಕಣ್ಮುಂದೆ ಬರಬೇಕು ಅಂತ. ಅಗೇನ್ ಅ ವೆರಿ ಸಿಂಪಲ್ ಬಟ್ ಅ ವೆರಿ ಎಫೆಕ್ಟಿವ್ ಲೈನ್. ಹೌದು. ಇದ್ರಲ್ಲಿ ಯೋಗರಾಜ್ ಭಟ್ರ ಜೊತೆ ನಾನು ಕೆಲಸ ಮಾಡಿದ್ದು. ಸಾಂಗ್ ಕೊಟ್ಟಾಗ ಅದು ಮನೋಮೂರ್ತಿಯವರು ನಿಮ್ಗೆ ಯೂಶ್ವಲಿ ನೋಡಿದ್ರೆ ಅವರೆಲ್ಲ ಮೆಲೋಡಿ, ಇದೊಂದು ರಿದಮ್ ಆಗಿ ಓಡ್ತಾ ಇತ್ತು ಇದರಲ್ಲಿ. ಅದೊಂದು ಹಪಾಪಿ ಇತ್ತು. ಇವನೊಂದ್ಸರಿ ನೋಡ್ಬಿಟ್ಟಿದ್ದಾನೆ ಹೀರೋ, ಆಮೇಲೆ ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾಳೋ ಗೊತ್ತಾಯಿಲ್ಲ ಅವನೊಂದ್ಸರಿ ನೋಡ್ಬೇಕನ್ನೋ ಹಪಾಪಿ. ಒಂದ್ಸರಿ ಅದರಲ್ಲೇ ಬಂದುಬಿಡ್ತು ನನಗೆ. ಒಂದೇ ಒಂದು ಈ ಅವ್ರು ಏನು ಹೇಳಿದ್ರು ಅದನ್ನೇ ನಮಗೆ ಸ್ವಲ್ಪ ರಿದಮಲ್ಲಿ ಜೋಡಿಸ್ಕೊಟ್ವಿ. ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ. ಇಡೀ ಸಾಂಗ್ ನೀವು ನೋಡೋದು ನನ್ನ ಈ ಜೀವವ ನೀ ಸಿಂಗರಿಸಿದೆ, ನನ್ನ ಮೈ ಮನಸ್ಸ ನೀ, ಅದು ಫೀಲ್ ನೋಡಿ ಒಂಥರ, ಅದು ಹಿಂಗೆ ಒಂಥರ ಸ್ಪ್ರೆಡ್ ಆಗೋ ಥರ ಇದೆ. ನಾನು ಹೇಳಿದ ಅದನ್ನೇ, ಆ ಫೀಲ್ ನೀವು ಫಸ್ಟ್ ಇಟ್ಕೋಬೇಕು. ಆ ಫೀಲಿಂಗ್ ನೀವು ಪದಗಳನ್ನ ತುಂಬಿಸ್ಬೇಕು. ಮುಂಗಾರು ಮಳೆ ನೀವು ನೋಡಿದ್ರೆ ಈ ಹಾಡು ಆ್ಯಕ್ಚುಲಿ ಬಿಡುಗಡೆ ಆದಾಗ ಇದು ರೇಜ್ ಹಿಟ್. ಇದು ಯಾವುದು ಫಸ್ಟ್ ಇದೆ ರಿಲೀಸ್ ಆಗಿದ್ದು ಒಂದೇ ಒಂದು ಸಾರಿ. ಆಮೇಲೆ ಸಿನಿಮಾ ರಿಲೀಸ್ ಆಯಿತು, ಅದಾದಮೇಲೆ ಅನಿಸುತ್ತಿದೆ ಬಂತು, ಅದು ಇನ್ನೂ ದೊಡ್ಡ ಹಿಟ್ ಆಗ್ಬಿಡ್ತು. ಮೊದಲು ಬಿಡುಗಡೆ ಆಗಿದ್ದೇನೆ. ಇದು ಮಾಸ್ ಸಾಂಗು, ಅದು ಫೀಲ್ ಸಾಂಗು. ಫೀಲ್ ಎಮೋಷನ್ ಒಂದ್ಸರಿ ಟಚ್ ಆದರೆ ನಿಮ್ಗೆ ಎಲ್ಲ ಹೋಗ್ಬಿಡುತ್ತೆ ಅದು. ಸೊ ಈ ಸಿನಿಮಾದ ಎಲ್ಲ ಸಾಂಗ್ಗಳು ಒಂದೇನೋ ಒಂದು ಕ್ರಾಂತಿ ಮಾಡಿದಂಥ ಹಾಡುಗಳು. ಜೊತೆಗೆ ಗಣೇಶ್ ಜೊತೆ ಒಂಚೂರು ಒಳ್ಳೆ ಕನೆಕ್ಷನ್. ಅವಾಗಲೇ ಹುಡುಗಾಟ ಬರ್ದಾಗಿತ್ತು, ಚೆಲ್ಲಾಟ ಬರ್ದಾಗಿತ್ತು. ನನಗೆ ಬರೆಯೋ ಸಾಂಗ್ ಏನು ಬರೀ ಅವ್ರು ಕೇಳೋರು ಗಣೇಶ್ ಯಾವಾಗ ಏನು ಬರ್ತೀರಿ ಚೆನ್ನಾಗಿ ಬರೀ ಪ್ಲೀಸ್ ಅನ್ನೋದು. ಸೊ ಅದು ಒಂದು ಎಕ್ಸ್ಟ್ರಾ ಪ್ರೀತಿ ಗಣೇಶ್ ಅವ್ರ ಮೇಲೆ ಇತ್ತು. ಹಂಗಾಗಿ ಅದೊಂದು ಅದ್ಭುತ ಸಾಂಗ್ ಆಯಿತು. ಆ್ಯಂಡ್ ಮತ್ತೊಂದು ಡೆಫಿನೆಟ್ಲಿ ಮೈ ಫೇವ್ರೆಟ್, ನನ್ನ ಡ್ರೈವ್ ಲಿಸ್ಟಲ್ಲಿ ಈ ಹಾಡು ಇದೆ. ಇರುವುದೆಲ್ಲವ ಬಿಟ್ಟು ಕಣ್ಣುಗಳೇ ಹೇಳಿ ನಿಮ್ಮ ಕೆಲಸ ಏನಂತ ನೋಡೋದಾ ಕಾಡೋದಾ. ಬ್ಯೂಟಿಫುಲ್ ಆಗಿದೆ ಸರ್. ಐ ಥಿಂಕ್ ಬೀಟ್ಸು ಆ ಕಂಪೋಸಿಷನ್ಗೆ ನಿಮ್ಮ ಲಿರಿಕ್ಸ್ ಬ್ಯೂಟಿಫುಲಿ ಕಾಂಪ್ಲಿಮೆಂಟ್ ಮಾಡುತ್ತೆ. ನಾನು ಅದನ್ನೇ ಟ್ರೈ ಮಾಡೋದು. ನಾನು ಒಂದು ಹಾಡು ಬರೆಯೋಕೆ ಕೂತಾಗ ಈ ಕಂಪೋಸಿಷನ್ಗೆ ನಾನು ನ್ಯಾಯ ಸಲ್ಲಿಸಬೇಕು. ನಾನು ಹೊರಗಡೆ ಹೋಗಿ ಏನೋ ಆಡೋದು. ಈಗ ಒಬ್ಬ ಕ್ರಿಕೆಟರ್ ಅಂದರೆ ನಾನು ಕ್ರಿಕೆಟ್ ಸ್ವಲ್ಪ ಇಷ್ಟಪಡ್ತೀನಿ, ಹಾಗಾಗಿ ಯಾವುದಕ್ಕಾದ್ರೂ ನಾನು ಕ್ರಿಕೆಟ್ ಉದಾಹರಣೆ ಕೊಟ್ಬಿಡ್ತೀನಿ. ಒಂದು ಟೈಮ್ ಈಗ ನಾವು 10 ಬಾಲಿಗೆ ಒಂದು 25 ರನ್ ಬೇಕಿದ್ದಾಗ ನಾನು ಸಿಂಗಲ್ಸ್ ಆಡೋಕ್ಕೆ ಹೋಗ್ಬಾರ್ದು. ಐ ಶುಡ್ ಹೊಡಿಬೇಕು ನಾನು. ಯಾವುದೋ ಒಂದು ಸಿಚುವೇಶನ್ ಇದೆ, ಒಂದು 20 ರನ್ನಿಗೆ ಒಂದು 4 ವಿಕೆಟ್ ಬಿದ್ದಿದೆ, ನಾನು ಆವಾಗ ಸಿಂಗಲ್ಸ್ ಆಡಬೇಕು. ಅಕಾರ್ಡಿಂಗ್ ಟು ದ ಸಿಚುವೇಶನ್, ಅಕಾರ್ಡಿಂಗ್ ಟು ದ ಟ್ಯೂನ್ ನಾವು ಬರೀಬೇಕು. ಇದು ಅಷ್ಟೇ. ನನ್ನ
ನೀನಾನ ಹಂಗಿತ್ತಲ್ಲ. ಇಲ್ಲೇ ಒಂದೇನು ಕ್ವಶನ್ ಇದೆ ನೋಡಿ ಕೇಳುವಾಗ, ಅದೇನೋ ಹೇಳುತ್ತೆ ಒಂದು, ಆಮೇಲೆ ನಾನಾನ ನೀನಾನ, ಆ ಕ್ವಶನ್ ಫಾರ್ಮ್ಯಾಟ್ ಬಂದರೆ ಅದು ಆ ಬ್ಯೂಟಿ ರಿಜಿಸ್ಟರ್ ಆಗುತ್ತೆ ನಿಮಗೆ. ಕಣ್ಣುಗಳೇ ಹೇಳಿ ನಿಮ್ಮ ಕೆಲಸ ಏನಂತ ನೋಡೋದ ಕಾಡೋ, ಅಂದರೆ ಟ್ಯೂನ್ನ ಫೀಲ್ ಮಾಡಬೇಕು. ನಾನು ಅದು ಸರಿ ಹೇಳ್ಬಿಟ್ಟಿದ್ದೀನಿ ಇದರಲ್ಲಿ, ಬಟ್ ದಟ್ ಈಸ್ ಅ ಬಾಟಮ್ ಲೈನ್. ಅದೇ ಸೂತ್ರ. ಈಗ ಯಾರೋ ಹೊಸ ಲಿರಿಕ್ರೇಟರ್ ಕೇಳಿದಾಗ ಕೂತ್ಕೊಂಡು ಕೇಳ್ತಾ ಇರೋರು ಕೇಳ್ಬೋದು, ಸರ್ ಟ್ರಿಕ್ ಹೇಳ್ಕೊಡಿ ಸರ್, ಹೆಂಗೆ ಸಾಂಗ್ ಬರೆಯೋದು, ಏನು ಮಾಡ್ಬೇಕು ಸರ್? ಇದೇ ಮಾಡಬೇಕು. ಫೀಲ್ ದ ಟ್ಯೂನ್ ಕೇಳಿ, 10 ಸಾರಿ ಕೇಳಿ, 100 ಸಾರಿ ಕೇಳಿ. ಒಂದು ಸಾರಿ ಕೇಳಿ ಬರೆಯೋಕೆ ಕೂತ್ಕೊಂಡ್ಬಿಡ್ಬಿಡಿ. ತುಂಬ ಜನ ಅದು ಮಾಡ್ತಾರೆ, ಕೇಳಿದ ತಕ್ಷಣ ಮತ್ತೆ ಪೆನ್ ಇಟ್ಕೊಂಡ್ರು ಬರೆಯೋಕ್ಕೆ ನೋ, ಆ ಟ್ಯೂನ್ ನಿಮ್ಮೊಳಗೆ ಇಳಿಬೇಕು. ಇಳಿದು ಆವಾಗ ಅದೇ ಮಾತಾಡುತ್ತೆ. ಕೇಳಿ ಅದನ್ನು ಬರೀರಿ ಅಷ್ಟೇ, ಬೇರೆ ಏನು ಬರೆಯೋಕೆ ಹೋಗ್ಬೇಡಿ, ನೀವು ಬರೆಯೋಕೆ ಹೋಗ್ಬೇಡಿ. ಕೇಳಿ ಮನ್ಸೊಳಗೆ ಇಟ್ಕೊಂಡ್ರೆ ನಿಮ್ಗೆ ಅದರದ್ದು ಒಂದು ಮೇಡ್ ಫಾರ್ ಈಚ್ ಅದರ್ ಲಿರಿಕ್ ಅಂತ ಇರುತ್ತೆ, ಅದು ನಿಮ್ಗೆ ಸಿಗುತ್ತೆ. ಸರ್ ನೋಡಿ, ಇವಾಗ ನೆಕ್ಸ್ಟ್ ಲೈನು, ಹೃದಯಾನೇ 16 ಚೂರಾಗಿ ಹೋಯಿತು. ಇಲ್ಲಿ 16ನೇ ಯಾಕೆ ಚೂಸ್ ಮಾಡಿದ್ರಿ ಅಂತ. ಆಫ್ಕೋರ್ಸ್ ಅದು ತುಂಬ ಚೆನ್ನಾಗಿ ಸೌಂಡ್ ಆಗುತ್ತೆ. ಅಲ್ಲಿಗೆ ನೀವು 17 ಕೂರಿಸ್ಬೋದು, 18 ಕೂರಿಸ್ಬೋದು. ಸೌಂಡಿಂಗೆ ಆ್ಯಕ್ಚುಲಿ ಸೌಂಡಿಂಗೆ ಹೃದಯಾನಿ 16 ಅಂದರೆ ಒಂದು 16 ಬಂದ್ಬಿಟ್ಟು ಟೀನೇಜ್ 13 ಸ್ಟಾರ್ಟ್ ಆದರೂ ಕೂಡ 16 ಅನ್ನೋದು ಕರೆಕ್ಟಾಗಿ ಈ ಭಾವನೆಗಳು ಚಿಮ್ಮುವ ವಯಸ್ಸು. ಅದೇ ತಲೆ 16 ಆಗೋಯ್ತು ಅಂತೀವಿ, ಬಳಕೆಲೂ ಇದೆ. ತಲೆ 17 ಆಗೋಯ್ತು ಅನ್ನಲ್ಲ, 18 ಆಯಿತು ಅನ್ನಲ್ಲ. 16 ಮಧ್ಯ ಒಂದು ಕರೆಕ್ಟಾದ ಹರೆಯ ಈ ಪ್ರೇಮ. ಈಗ ಬಿಡಿ, ಈಗಿರೋ ಏನೋ ಫುಡ್ ಸಿಸ್ಟಮಲ್ಲಿ ಬೇಗ ಇದಾಗ್ತೀವಿ, ಬಟ್ 16 ನವಿರು ಭಾವನೆಗಳು, ಪ್ರೇಮ ಭಾವನೆಗಳು ಶುರುವಾಗುವಂಥ ಒಂದು ವರ್ಷ. ಒಂದು ಹಳೆ ಕನ್ನಡ ಹಾಡು ಇದೆಯಲ್ಲ, 16ರ ಹರೆ ಬಂದಾಗ. ಹೌದು, 16 ಚೈತ್ರಗಳ ಹುಡುಗಿ ಅಂತೀವಿ, ಅಂದರೆ 16 ವರ್ಷ ಆಗಿದೆ, ಶಿ ಇಸ್ ಬ್ಯೂಟಿಫುಲ್. ನಾವು ಅಲ್ಲಿಗೆ ಆ ಥರ 16 ಅನ್ನೋದು ಒಂದು ಯೌವನದ ಕರೆಕ್ಟ್ ಘಟ್ಟ. ಅದು ಇದೆಲ್ಲ 13 ಇನ್ನೂ ಮೊಗ್ಗು, ಕರೆಕ್ಟು ಅರಳೋ ಸಮಯ 16. ಮತ್ತೊಂದು ಫುಡ್ ಟ್ಯಾಪಿಂಗ್ ಲವ್ ಸಾಂಗ್, ಜೋಶ್ ಸಿನಿಮಾದ ತಂತಾನೆ ಸೆಳೆಯುತ್ತಾಳೆ ನನ್ನನ್ನೇ. ಎನಿ ಇಂಟ್ರೆಸ್ಟಿಂಗ್ ಸ್ಟೋರಿ ಈ ಹಾಡಿನ? ತುಂಬ ಇದೆ. ಈಗೇನು ನಾನು ನಿಮ್ಗೆ ಏನು ಹೇಳಿದೆ ಗೊತ್ತಿಲ್ಲ, ಎಲ್ಲ ಅಲ್ಲಿಗೆ ಬರ್ತಿದ್ದೀವಿ. ಬಿಕಾಸ್ ದಟ್ಸ್ ವಾಟ್ ಐ ಫಾಲೋ ಈಚ್ ಆ್ಯಂಡ್ ಎವ್ರಿ ಸಾಂಗ್. ಇದು ನಾವು ಅಷ್ಟೊತ್ತಂಕ ಬರ್ದಿದ್ದ ಸಾಂಗ್ ಎಲ್ಲ ಒಂದು ಹೀರೋ ಸಾಮಾನ್ಯ ಮಧ್ಯವಯಸ್ಕನೇ, ಒಂದು ಆಫ್ಟರ್ ಇನ್ನು ಕಾಲೇಜೆಲ್ಲ ಮುಗಿಸಿ ಲವ್ ಆಗ್ತಿರೋ ಹೀರೋಗಳೇ ಎಲ್ಲ ಕಡೆ ನಂಗೆ ಸಿಕ್ಕಿರೋದು. ಇಲ್ಲಿ ಮಾತ್ರ ಇನ್ನು ಹೈಸ್ಕೂಲ್ ಹುಡುಗರು, ಹೈಸ್ಕೂಲ್ ಅಂದರೆ ಇನ್ನು ಬಾಲ್ಯದಿಂದ ಯೌವನಕ್ಕೆ ಬಂದಿದ್ದಾರಷ್ಟೇ. ಅವ್ರಿಗೆ ಬರೀಬೇಕಾದ್ರೆ ನಾನು ಅವ್ರ ಥರದ ಭಾವನೆಗಳೇ ಬರೀಬೇಕು. ಹೇಗೆ ನಾನು ಇಲ್ಲೆಲ್ಲೋ ಕಾಳಿದಾಸನ ಥರ ಬರೆಯೋಕ್ಕೆ ಹೋಗ್ಬಾರ್ದು. ಅವನು ತುಂಬ ಚೈಲ್ಡಿಶು ಅಥವಾ ನಾಟಿ ಲವ್ ಅದು. ಸೊ ನೀವು ನೋಡಿದ್ರೆ ತಂತಾನೆ ತನ್ನಂತಾನೆ ನಾನೇ ಆ ಮ್ಯೂಸಿಕ್ ಫೀಲ್ ಮಾಡಿದ್ದೀವಿ. ತಂತಾನೆ ಬೇಕಂತಾನೆ ಸೆಳೆ ಇವಳೆಂಥ ಜಾದುಗಾತಿ ಅಂತ ಯಾರಿಗಾದರೂ ಅದೆಲ್ಲ ಹೋಗಲಿ ನೋಡಿ. ಅಲ್ಲಿ ಒಂದು ಚಿಕ್ಕ ಹುಡುಗರೇನೋ ತುಂಟಾಟಕ್ಕೆ ಏನು ಮಾಡ್ತಾರೋ ಆ ಫೀಲ್ನೇ ಬರ್ಕೊಂಡೋಗಿದ್ದೀವಿ. ಏನೋ ಇಲ್ಲಿ ನಿನ್ನ ಪಾದ ಕಮಲದಲ್ಲಿ ನಾನು ದುಂಬಿಯಾಗಿ ನಲಿದಾಡಬೇಕು, ಆ ಥರದ್ದಿಲ್ಲ. ಆ ಥರದ ಹುಡುಗನ ಭಾವನೆ ಅಲ್ಲ ಅದು. ಅದ್ಯಾವುದೋ ಒಬ್ಬ ಕವಿ ಮನಸ್ಸಿನ ಹೀರೋ ಇದ್ದರೆ ಬರೀಬೋದು. ಇಲ್ಲಿ ನಿನ್ನ ಕೆನ್ನೆ ಗಿಲ್ಲು ಓಡೋಗ್ಬಿಡ್ಲಾ ಅಂದರೆ ನೀನೇನು ಬೈತೀಯೋ ಹೊಡಿತೀಯೋ ಗೊತ್ತಿಲ್ಲ ನನಗಿನ್ನು, ಇಷ್ಟೇ. ಆ ಫೀಲ್ ಎಗೈನ್ ಮತ್ತೇನು ಹೇಳಿದ್ನೋ ಅದನ್ನೇ ಹೇಳಬೇಕಾಗತ್ತೆ. ಕ್ಯಾರೆಕ್ಟರ್ ಆಫ್ ದ ಸಾಂಗ್, ಫೀಲ್ ಆಫ್ ದ ಸಾಂಗ್, ಟ್ಯೂನ್ಗೆ ಏನು ಕಾಂಪ್ಲಿಮೆಂಟ್ ಮಾಡುತ್ತೋ ಅದನ್ನು ಬರೆಯೋದು. ಕರೆಕ್ಟ್. ಆ್ಯಂಡ್ ನನಗೆ ಮುಂದಿನ ಹಾಡು ನಾನೇನು ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ನಾನು ಎಲ್ಲಿ ಕೇಳಿದ್ದು ಅಂತಲೂ ನೆನಪಿದೆ. ರಾಜರಾಜೇಶ್ವರಿ ನಗರಲ್ಲಿ ಫ್ರೆಂಡ್ ಮನೆಗೆ ಬಂದು ಅಲ್ಲಿಂದ ವಾಪಸ್ ಐ ವಾಸ್ ಗೋಯಿಂಗ್ ಬ್ಯಾಕ್ ನಮ್ಮ ಮನೆ ಕಡೆ. ಐ ಡೋಂಟ್ ನೋ ಫಾರ್ ಸಮ್ ರೀಸನ್ ಈ ಹಾಡು ಎಲ್ಲಿ ಕೇಳಿದ್ದೆ ಅನ್ನೋದು ನನಗೆ ನೆನಪಿದೆ ಫಾರ್ ದ ಫಸ್ಟ್ ಟೈಮ್. ಲವ್ ಗುರು ಸಿನಿಮಾದ ಹಾಡು, ಹೊಸದೊಂದು ಹೆಸರಿಡು ನನಗೆ ನಿನಗಿಷ್ಟ ಆಗುವ ಹಾಗೆ. ತುಂಬ ಫೀಲ್ ಗುಡ್ ಸಾಂಗ್ ಸರ್ ಇದು. ಇದು ಅಷ್ಟೇ, ಇದು ಪ್ರಶಾಂತ್ ಡೈರೆಕ್ಟ್ರು. ಹೇಗೆ ನಾವು ಅದೇ ಯೋಚನೆ ಮಾಡಿ ಈ ಟ್ಯೂನ್ ಜೋಶುವಾ ಶ್ರೀಧರ್ ಟ್ಯೂನ್ಗಳು ನೀವೆಲ್ಲ ಕೇಳಿ, ಒಂದು ತುಂಬ ಮಾಡರ್ನೈಸ್ಡ್, ತುಂಬ ಎಲೈಟ್ ಟ್ಯೂನ್ಗಳಂತ ಹೇಳ್ಬೋದು. ಇವತ್ತಿಗೂ ಫ್ರೆಶ್ನೆಸ್ ಇರುತ್ತೆ, ಜಾಸ್ತಿ ಇದಿರಲ್ಲ. ಒಂದು ಏನು ನ್ಯೂ ಏಜ್ ಟ್ಯೂನ್ಗಳು ಅವ್ರದ್ದೆಲ್ಲ ಫೀಲ್ಗಳು ಕೂಡ ನಾವು ಅಲ್ಲಿ ಆವಾಗ ಅದೇ ನ್ಯೂ ಏಜ್ ಫೀಲ್ಗಳು ಕೊಟ್ರೆ ಅದು ಚೆನ್ನಾಗಿ ಗೊತ್ತಾಗುತ್ತೆ. ಇದು ಇನ್ನೊಂದು ಅದರಲ್ಲಿ ಒಂದು ಕಾಮಿಡಿನೂ ತಂದಿದೆ ನೋಡಿ. ಈ ಕಾಮಿಡಿ ಅಂದರೆ ಹೆಸರಿಡು ಅಂತ ಹೇಳ್ಬಿಟ್ಟು
ಏನಂತ ಇಡೋದು, ಗುಣಕರಣೆ, ಶಶಿಕರಣೆ, ಮಧುಕರಣೆ, ಆ ಥರದ್ದೇನೇನೋ ಬರ್ಕೊಂಡಿದ್ದೀವಿ. ಬಟ್ ಒಂದು ಒಳ್ಳೆ ಫೀಲ್, ಒಂದು ಆಹಾ ಅನ್ಬೇಕು, ಆ ಥರದ್ದೇನೋ ಬೇಕು ಅಂದಾಗ ಈ ಥರದ್ದೆಲ್ಲ ಹುಟ್ಟುತ್ತೆ. ಅಗೇನ್ ಟ್ಯೂನ್ ಕಾಂಪ್ಲಿಮೆಂಟ್ ಮಾಡೋದು. ನೀವು ಇದಂತಾನೆ ಇಲ್ಲ, ಜೋಶೋಶ್ರೀಧರ್ ಯಾವ ಸಾಂಗೇ ಕೇಳಿ ಅದೇ ಒಂದು ಹೆವಿ ಫ್ರೆಶ್ನೆಸ್ ಇರುತ್ತಲ್ಲ. ಅದು ಮತ್ತು ವೆರಿ ಈ ಏಜ್ದು ಇನ್ಸ್ಟ್ರೂಮೆಂಟೇಷನ್ ಇರುತ್ತೆ. ಜಾಸ್ತಿ ಅವರು ಗಿಟಾರು ಆ ಥರದ್ದೇ ಯೂಸ್ ಮಾಡಿಕೊಂಡು ಟ್ಯೂನ್ ಮಾಡಿರ್ತಾರೆ. ಇಲ್ಲಿ ನಮ್ಮ ಲೋಕಲ್ ತಬಲಾ ಗಿಬ್ಲಾ ಎಲ್ಲ ಕಮ್ಮಿ ಅಲ್ಲಿ. ಆ ತೇಲೋ ಫೀಲ್ ಇರುತ್ತೆ ಅವ್ರ ಹಾಡಲ್ಲಿ, ಎಲ್ಲ ಹಾಡಲ್ಲಿ. ನಾವು ಅದೇ ಫೀಲ್ನ ಕ್ಯಾರಿ ಮಾಡಬೇಕು ಅಂದ್ಕೊಂಡು ಮಾಡಿರೋ ಸಾಂಗು. ನನಗೆ ನಾನು ಬರೆದಿಟ್ಕೊಂಡಿದ್ದೆ, ಇದು ಹೊಸದೊಂದು ಹೆಸರಿಡು ಅಂತ. ಈಗ ಪ್ರೀತಿಲಿ ಬಿದ್ದಾಗ ಸಾಮಾನ್ಯವಾಗಿ ನಾವು ಒಂದು ಹೆಸರಿಡ್ತೀವಿ, ನಾವು ಜನ ಕರೆಯೋ ಹೆಸರನ್ನ ನಾವು ಕರೆಯಲ್ಲ, ಮುದ್ದಾಗಿ ಏನೋ ಒಂದು ಕರಿಬೇಕು. ಮತ್ತು ಎಲ್ರಿಗೂ ತುಂಬ ಇಷ್ಟ ಅಂದರೆ ನನ್ನ ಹುಡುಗಿ ಕೈಲಿ ಏನೋ ಕರ್ಸ್ಕೋಬೇಕು ಬೇರೆ ಹೆಸರು, ನನ್ನ ಹುಡುಗ ಏನೋ ನಾನು ಬೇರೆ ಕರಿಬೇಕು. ಅದು ಬೈಗುಳ ಆಗಿಲ್ಲ, ಬಾಗಲ್ ಲೋಫರ್ ಅಂದ್ರೂ ಖುಷಿ, ಹುಡುಗಿ ಬಾಯಲ್ಲಿ ಲೋಫರ್ ಅನ್ಸ್ಕೊಂಡೆ ಅನ್ನೋದು ಒಂದು ಖುಷಿ. ಅಂದರೆ ಪ್ರೀತಿಸೋಳ ಬಾಯಲ್ಲಿ ಕಳ್ಳ, ಬೇರೆ ಯಾರು ಕಳ್ಳ ಅಂದರೆ ಬೇಜಾರಾಗುತ್ತೆ, ಅವಳು ಕಳ್ಳ ಅಂದರೆ ಖುಷಿ ಆಗುತ್ತೆ. ಅದರಲ್ಲಿ ಲಾಸ್ಟಲ್ಲಿ ಬರುತ್ತಲ್ಲ, ಮುದ್ದಾಗಿ ಅದರಲ್ಲಿ ನನ್ನ ಕರೆ, ಅದೇ ಆ ಥರ ಆ ಫೀಲ್ನೇ ಬರೆದಿದ್ದು. ಅಂದರೆ ಒಂದು ಚೆನ್ನಾಗಿ ಹೆಸರಿಡು ನೀನು ನನಗೆ, ಅದರಲ್ಲಿ ನೀನು ಕರಿ, ಇದೆಲ್ಲ ಬೇಡ, ಮಜಾನೂ ಇದೆ ಅದರಲ್ಲಿ. ಯಾವ್ದು ಕರಿ, ಅವಳು ತುಂಬ ತೇಲ್ಸ್ಕೊಳ್ತಾಳೆ ಅದನ್ನೇನು, ಮಜವಾಗಿ ಹೆಸರು ಹೇಳ್ತಾಳೆ. ಏನು ಕರೀಲಿ, ಏನಿಡಲಿ ನಿನಗೆ, ಮಧುಕರಣೆ, ಶಶಿಕರಣೆ, ಹರಿಹರನೆ ಅಂತ. ಅವಳು ಯಾವುದು ಚಿನ್ನು ಮುನ್ನು ಅಂತ ಹೇಳಿಲ್ಲ ಅಲ್ಲಿ. ಸೊ ಅವಳು ಇದನ್ನು ಲೇವಡಿ ಮಾಡ್ತಾನೆ, ಇವನಿಗೆ ಆ ಫೀಲ್ ಅಷ್ಟೇ. ಆ ಥರ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡ್ಕೊಂಡೇ ಮಾಡಿದ್ವಿ. ಇದೇ ಥರ ಇನ್ನೊಂದು ಸಾಂಗ್ ಮಾಡಿದ್ದು ಅಂದರೆ ನಾವು ಮೊದಲು ಬುಗಿದ ಮಳೆ ನೀನೇನ. ಹುಡುಗಿಗೆ ತುಂಬ ಕನಸುಗಳಿನ ಹುಡುಗಿ ಅವಳು. ಅವಳಿಗೆ ಎಲ್ಲ ಫ್ಲವರಿ ಆಲೋಚನೆಗಳಿದೆ ಪ್ರೀತಿ ಬಗ್ಗೆ, ಹಿಂಗಿರ್ಬೇಕು ಅಂತ. ಹುಡುಗ ವೆರಿ ಪ್ರಾಕ್ಟಿಕಲ್, ಹಂಗಿಲ್ಲ ಲೈಫ್ ಹಿಂಗಿದೆ, ಅದಲ್ಲ ಅದಾಗಲ್ಲ, ಇದು ಇಷ್ಟೇ ಆಗೋದು ಅನ್ನೋ ಥರ. ಅದಕ್ಕೆ ಇದನ್ನು ನನಗೆ ಹೇಳಿದಾಗ ನಾನು ಅದನ್ನೇ ಇಟ್ಕೊಂಡು ನಾನು ಮಾಡಿದ್ದು. ಮೊದಲು ಭುವಿಗಿಳಿದ ಮಳೆ ಹನಿಯು ನೀನೇನ, ಹೂವೆದೆಯ ಚುಂಬಿಸಿದ ಅಂತ ಅವಳು ಕೇಳಿದೆ. ಅಲ್ಲ ಮಳೆ ಹನಿಯಲ್ಲ ನಾನು ಇಂಗೋದಿಲ್ಲ, ಅಲ್ಲ ಇಬ್ಬನಿಯಲ್ಲ. ಅಂದರೆ ಹೀಸ್ ವಾಸ್ತವ, ಬಲು ಸಾದ ಹುಡುಗ ಅಷ್ಟೇ ನಾನು. ನಿನ್ನ ಬಾರದೆ ನನ್ನ ಕನಸಲ್ಲೆಲ್ಲ ಕೇಳಬೇಡ, ನಾನು ಪಡಗಿದ್ದೆ. ನೆಕ್ಸ್ಟು ಅಮ್ಮನ ಪ್ರೀತಿ ಹೇಗೆ ಎಂದು ನಾ ಕಂಡಿಲ್ಲ ಕ್ಷಣ ಕೂಡವು, ಅಮ್ಮನ ರೀತಿ ನಿನ್ನ ಪ್ರೀತಿಯು ಅಂತಲ್ಲ ಮನಸ್ಸು, ಕೋಟಿ ದೇವರು ಕೂಡಿಕೊಟ್ಟರು ಸಾಟಿಯಾಗರು ತಾಯಿಗೆ ಅಂತ ಪ್ರೀತಿಯ ನನ್ನಂಗಂತೀಯ ಅಲ್ಲ. ಅಂದರೆ ಅವಳು ಎಲ್ಲದೂ ಅಲ್ಲಿ ಮಾತಾಡ್ತಾಳೆ, ಇವನು ನೆಲದಲ್ಲಿ ಮಾತಾಡ್ತಾನೆ ಮಸ್ತು. ಸೊ ಅದು ಕ್ಯಾರೆಕ್ಟರ್ ಇಡೀ ನೀವು ಸಾಂಗ್ ಕೇಳ್ಕೊಬನ್ನಿ, ಗರನೆ ಕೇಳಿ ಅಥವಾ ಇದು ಕೇಳಿ, ದಟ್ ಕ್ಯಾರೆಕ್ಟರ್ ಫ್ಲೋ ಆಗುತ್ತೆ. ಅದನ್ನು ಬಿಟ್ಟಿಲ್ಲ ಎಲ್ಲೂ. ಆ್ಯಂಡ್ ಈ ಎಪಿಸೋಡ್ನ ಕೊನೆಯ ಹಾಡು ವಿಚ್ ಐ ವಾಂಟ್ ಟು ಟಾಕ್ ಟು ಯು ಅಬೌಟ್, ಆಫ್ಕೋರ್ಸ್ ಇನ್ನೂ ಸಾಕಷ್ಟು ಹಾಡುಗಳ ಬಗ್ಗೆ ಮಾತಾಡ್ಬೋದು ಸರ್, ಬಟ್ ಅಟ್ ಲೀಸ್ಟ್ ಫಾರ್ ದಿಸ್ ಎಪಿಸೋಡ್ ಪೃಥ್ವಿ ಸಿನಿಮಾದ ಹಾಡು. ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೋಡಿ ಸಾಗು ಸಂಜೆ ಮಧುರ ಸುಮಧುರ. ನೀವು ಕೇಳಿದ್ರ ನಿಮ್ಮ ಹೆಂಡತಿಗೆ ತುಂಬ ಇಷ್ಟವಾದ, ಇದು ಕೂಡ ತುಂಬ ಇಷ್ಟ. ಇದು ನನಗೂ ಪರ್ಸ್ನಲಿ ತುಂಬ ಇಷ್ಟ. ಮಣಿಕಾಂತ್ ಕದ್ರಿ ಅವರ ಕಂಪೋಸಿಷನ್ ಒಂದು ಮ್ಯಾಜಿಕ್ ಇದೆ. ಆ ಮ್ಯಾಜಿಕ್ ಇಲ್ಲಿ ಕ್ಯಾರಿ ಆಗಿದೆ. ನಾನು ಟ್ರೈ ಮಾಡಿದೆ. ಅಂದರೆ ಒಂದು ಬ್ಯೂಟಿಫುಲ್ ಈವ್ನಿಂಗ್ನ ಒಂದು ಹುಡುಗಿ ಸ್ಪೆಂಡ್ ಮಾಡ್ತಾರೆ ಜೊತೆಗೆ. ಏನೇನು ಅಂದ್ಕೋಬೋದು, ಏನೇನು ಮಾತಾಡ್ಬೋದು ಅನ್ನೋದನ್ನು ಅಂದ್ಕೊಂಡು, ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ ಮತ್ತೆ 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 ಭೇಟಿಯಾಗುವಂತ, ಅದನ್ನೇ ಕ್ಯಾರಿ ಮಾಡ್ಕೊಂಡು ತುಂಬ ಒಳ್ಳೊಳ್ಳೆ ಲೈನ್ ಇದೆ ಅದರಲ್ಲಿ. ನನಗೆ ಪರ್ಸ್ನಲಿ ತುಂಬ ಇಷ್ಟವಾದ ಹಾಡು ಪೃಥ್ವಿ ಹಾಡು. ನಾನು ಯಾವತ್ತು ಈಗ ನೀವು ಹೇಳಿದ್ರಲ್ಲ, ನಮ್ಮ ರೋಡ್ ಜರ್ನಿಯಲ್ಲಿ ತುಂಬ ಪ್ಲೇ ಆಗೋ ಹಾಡೋದ್ರಲ್ಲಿ ಇದು ಒಂದು ಕೂಡ. ಅದು ಗಮ್ಯವೇ ಇದಿರುತ್ತೆ, ಅದು ಒಮ್ಮೊಮ್ಮೆ ಹೋಗೋದು ಫಸ್ಟು ಹೆಚ್ಚು. ಅದರಲ್ಲೊಂದು ರನ್ನಿಂಗ್ ರಿದಮೇ ಇದೆ. ಅದು ಒಮ್ಮೊಮ್ಮೆ ಹೀಗೂ ಆ ಹಾಡು ಕೂಡ ಜರ್ನಿ ಹಾಡೇ. ಸಿನಿಮಾದಲ್ಲಿ ಪಿಕ್ಚರೈಸ್ ಆಗಿರೋದು ಜರ್ನಿ ಮೇಲೆ. ಆ ರಿದಮ್ ಜರ್ನಿಗೆ ತುಂಬ ಸೂಟ್ ಆಗುತ್ತೆ. ಇದು ಕೂಡ ಒಂದು ತುಂಬ. ಸರ್, ಕೃಷ್ಣಂ ಪ್ರಣಯ ಸಖಿ ಮ್ಯೂಸಿಕಲ್ ಹಿಟ್ ಆದಂಥ ಹಾಡು. ಅದರಲ್ಲಿ ಚಿನ್ನಮ್ಮ ಇಸ್ ಅಗೇನ್ ನಾವು ಈ ಹಿಂದೆ ಮಾತಾಡಿದ್ವಿ, ಪ್ರೀತಿಯಿಂದ ಮುದ್ದಾಗಿ ಕರೆಯುವಂತ ಹೆಸರು. ಇಲ್ಲ, ಇದು ಸಾಂಗ್ ಅರ್ಜುನ್ ಜನ್ಯ ಅವರು ಕೊಟ್ಟಾಗ ನಂಗೆ ಅನ್ಸಿದ್ದು ಒಂದು ತುಂಬ ತುಂಟತನ ಇತ್ತು. ಪ್ರೀತಿಯ ತುಂಟತನ, ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಹೇಳುವಂಥದ್ದೊಂದು ಸಾಂಗ್ ಇತ್ತು. ಅದಕ್ಕೆ ಅದೇ ಫೀಲ್ನ ಬರೀಬೇಕು ಅಂತ ಅಂದಾಗ ಚಿನ್ನಮ್ಮಿಂದ ಶುರು ಮಾಡಿದ್ವಿ. ಇದರಲ್ಲೂ ಅಷ್ಟೇ ನನಗೆ ತುಂಬ ಇಷ್ಟವಾದ ಮುದ್ದಾದ ಲೈನ್ಗಳಿದ್ದಾವೆ ಈ ಹಾಡಲ್ಲಿ. ನೋಡಿ,
ಹೂವಿನ ಸಂತೆಗೆ ಹೋಗ್ಬೇಡ, ಹೂವೆಲ್ಲ ಅಳ್ತವೆ, ಅಷ್ಟು ಚೆನ್ನಾಗಿದೆಯಾ ನೀನು. ನೀನಿಟ್ಟ ಹಣೆ ಬಟ್ಟು ಮ್ಯಾಲೆ ಹೋಗಿ ನಕ್ಷತ್ರ ಆಯ್ತವಮ್ಮ, ನೀ ಕೊಟ್ಟ ಮುತ್ತೆಲ್ಲ ಜೀವ ಬಂದು ಚಿಟ್ಟಾಗಿ ಆರ್ತಾವಯ್ಯ. ಅಂದರೆ ಬ್ಯೂಟಿಫುಲ್ ಎಮೋಷನ್ಸ್. ಅಂದರೆ ಅದನ್ನು ತುಂಟತನದಲ್ಲಿ ಒಂದು ಫೀಲ್ ಇದೆ, ಫೀಲಲ್ಲಿ ವ್ಯಕ್ತಪಡಿಸೋದಿದೆ, ಒಂದು ತುಂಟತನದಲ್ಲಿ ಚೆಂದಾಗಿ ಮಾತಾಡೋದಿದೆ. ಈ ಹಾಡು ಬೇಡಿದ್ದದೇನೆ, ತುಂಟತನದಲ್ಲಿ ಭಾಳ ಇದು ಸರಸ ಸಲ್ಲಪ್ಪ ಅಂತ ಹೇಳ್ಬೋದು. ಫೀಲ್ ಬೇರೆ, ಸರಸ ಕಾಲು ಎಳ್ಕೊಂಡೇ ಪ್ರೈಸ್ ಮಾಡಿಕೊಂಡು ಪ್ರೀತಿ ಮಾಡುವಂಥ ಸಿಚುವೇಶನ್. ಗಣೇಶ್ ಅವ್ರಿಗೆ ಗೊತ್ತಲ್ಲ ನಿಮಗೆ, ಏನೇ ಬರೆದ್ರು ಅವ್ರು ತನ್ನದಾಗಿಸ್ಕೊಳ್ಳುವಂಥ ಕೆಪಾಸಿಟಿ ಇರುವ ನಟ. ತೀರಾ ಇತ್ತೀಚಿನ ಹಿಟ್ಗಳಲ್ಲಿ ನನಗೆ ಚಿನ್ನಮ್ಮ ತುಂಬ ದೊಡ್ಡ ಇದು. ಅಂಡ್ ಎಸ್ಪೆಷಲಿ ಈ ಲೈನ್ ಸೌಂಡಿಂಗ್ ತುಂಬಾ ಚೆನ್ನಾಗಿದೆ. ಚಿನ್ನಮ್ಮ ಚಿನ್ನಮ್ಮ, ನನ್ನ ಮುದ್ದುಗುಮ್ಮ ಅಂತ ನಾವು ಬಳಸ್ತೀವಿ. ಅದು ಕಲೋಕಿಯಲ್ಲಾಗಿ ಇಟ್ಕೊಂಡೆ ಒಂದು ಮಜಾ ಕೊಟ್ಕೊಂಡು ಹೋಗಿರೋ ಸಾಂಗ್ ಇದು, ಪ್ರೀತಿ ಮಜಾದ ಸಾಂಗ್ ಇದು. ಅಂಡ್ ಭೀಮಾ ಸಿನಿಮಾದ ಸೂಪರ್ ಹಿಟ್, ಲವ್ಲಿ, ಒಂಥರ ಏನಂತ ಹೇಳ್ಬಹುದು ಅದನ್ನ, ಬರೀ ಲವ್ ಸಾಂಗ್ ಅನ್ನಕ್ಕಾಗಲ್ಲ ಇದನ್ನ, ರೊಮ್ಯಾಂಟಿಕ್ ಸಾಂಗ್. ಆ ರೊಮ್ಯಾನ್ಸ್ ಫೀಲ್ ಆಗತ್ತೆ ಹಾಡಲ್ಲೂ, ಪಿಕ್ಚರೈಸೇಷನ್ ಅಲ್ಲೂ. ಐ ಲವ್ ಯು ಕಣೆ. ಇದು ಆ್ಯಕ್ಚುಲಿ ಚರಣ್ ರಾಜ್ ಅವ್ರಿಗೆ ಬರ್ತಿರೋ ಸಾಂಗ್. ಇದರಲ್ಲಿ ಮುಖ್ಯವಾಗಿ ನಾನು ದುನಿಯಾ ವಿಜಯ್ ಅವ್ರನ್ನೇ ಪ್ರೈಸ್ ಮಾಡಿ. ಅವರು ಡೈರೆಕ್ಟ್ರು ಕೂಡ. ಒಬ್ಬ ಹೀರೋ, ಸೆಟಲ್ ಆಗಿರೋ ಹೀರೋ ಡೈರೆಕ್ಟರ್ ಆದಾಗ ಪರವಾಗಿಲ್ಲ ಅನ್ನೋದು ಬಿಡೋ ಪ್ರಶ್ನೆನೇ ಇಲ್ಲ. 12 ಗಂಟೆ 1 ಗಂಟೆ ರಾತ್ರಿ 2 ಗಂಟೆಗೆಲ್ಲ ಫೋನ್ ಮಾಡ್ತಾರೆ ಅವರು. ಏನೋ ಒಂದು ವಿಚಾರ ನೋಡಿ ಕವಿಗಳೇ, ಇದೊಂದು ಹಿಂಗೆ ಮಾಡ್ಬೋದ. ನನಗೆ ಶಾಕ್ ಆಗೋಯ್ತು ಅವರ ಒಂದು ಅರ್ಜ್ ನೋಡಿ. ಎಷ್ಟು ಡೆಡಿಕೇಟೆಡ್ ಇದ್ದಾರೆ ಅವರು ಅಂದರೆ, ಚೆನ್ನಾಗಿ ಆಗಬೇಕಷ್ಟೇ ಅವರಿಗೆ, ಬೇರೆ ಏನೂ ಯೋಚನೆ ಮಾಡಲ್ಲ. ಒಂಥರ ರಾಕ್ಷಸ ಕೆಲಸಗಾರ ಅವರು. ಈ ಹಾಡು ಏನಾದರೂ ತುಂಬ ಚೆನ್ನಾಗಾಗಿದ್ರೆ, ತುಂಬ ವರ್ಷನ್ಸ್ ಬರ್ತಿದ್ದೀವಿ, ಅದಕ್ಕೆ ಹೇಗೇನು ವಿಜಯ್ ಅವರೇ ಕಾರಣ. ಟೆಂಪಲ್ಲು ಗುಂಪಲ್ಲು ಅದೆಲ್ಲ ಬಂದು ತುಂಬ ಖುಷಿಪಟ್ಟರು. ಹಿಂಗೆ ಬೇಕು, ಏನೋ ಬೇಕು, ಬೇರೆ ಬೇಕು, ಬೇರೆ ಪ್ರತಿ ಸಾರಿ ಫೋನ್ ಮಾಡಿ ಹೇಳೋರು ನನಗೆ, ಸೈಕಾದೆ ನೀನು ನನಗೆ ಲೈಕಾದೆ. ಸೈಕನ ವರ್ಡು ಅವರೇ ಇದು ಮಾಡಿರೋದು. ನೋಡಿ ಗುಗಳೇ, ನನ್ನ ಮಗ ಇವತ್ತು ಹೇಳ್ತಾ ಇದ್ದ ಸೈಕ್ ಅಂತ ಮಾತಾಡ್ತಾರಂತೆ ಅವರು, ಅವರೇ ಫೋನ್ ಮಾಡಿ ಹೇಳ್ತಾರೆ. ಸೊ ಈ ಥರ ತುಂಬ ಇನ್ಸ್ಪೈರ್ ಮಾಡಿದೆ. ನೀನು ನನಗೆ ಲೈಕಾದೆ ನಾನು ಅಂದರೆ ಆ ಒಂದು ಇದರಲ್ಲಿ ನಿಮ್ಗೊಂದೊಂದು ಮತ್ತಿದೆ, ಆ ಮತ್ತನ್ನು ನಾವು ಕ್ಯಾರಿ ಮಾಡಿದ್ದೀವಿ. ಆ್ಯಕ್ಚುಲಿ ಮತ್ತು ಕ್ಯಾರಿ ಮಾಡಿದಾಗ ಈ ಥರದ್ದೇನೋ ಆಗುತ್ತೆ. ಪಿಕ್ಚರೇಷನು ವಿಜಯ್ ಅವರು ಅಷ್ಟೇ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಒಂದು ಗ್ರೂವ್ ಇರೋ ಸಾಂಗ್ ಇದು, ನೈಟ್ ಔಟ್ ಹೋಗೋಣ. ಇವಾಗಿನ ಜನ್ರೇಷನ್ ಅವರು ಅದನ್ನೇ ಕೇಳಿದ್ದು. ಇವತ್ತಿನ ಜನ್ರೇಷನ್ ಹೆಂಗೆ ಲವ್ ಮಾಡ್ತಾರೆ, ನಮ್ಗೆ ಹಳೇದು ಬೇಡ, ಮರ ಸುತ್ತಲ್ಲ ಯಾರು ಈಗ. ಈಗ ಹೆಂಗೆ ನೈಟ್ ಔಟು, ಬೈಕ್ ರೈಡು ಅಲ್ವಾ, ಅದನ್ನೆಲ್ಲ ಇಟ್ಕೊಂಡು ನಾವು ಸಾಂಗ್ ಮಾಡಿದ್ದು. ಸರ್, ನಾನು ನಿಮಗೆ ಕಾರ್ಯಕ್ರಮದ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ದಟ್ ನೀವು ಸಾಕಷ್ಟು ಇಂಟರ್ವ್ಯೂಸ್ಗಳನ್ನು ಕೊಟ್ಟಿದ್ದೀರಾ, ಬಟ್ ಅದರಲ್ಲಿ ಕೇಳಿರೋ ಯಾವ ಪ್ರಶ್ನೆಗಳನ್ನು ಕೇಳಲ್ಲ ಅಂತ. ಐ ಹೋಪ್ ಇಲ್ಲ ತುಂಬ ಪ್ರಶ್ನೆಗಳು ಕೇಳಿಲ್ಲ, ಖುಷಿ ಆಯಿತು ನನಗೆ. ನನಗೆ ಕೆಲವು ಪ್ರಶ್ನೆಗಳು ಕೇಳಿದಾಗ ನಮಗೆ ಇದಕ್ಕೆ ಆನ್ಸರ್ ಕೊಡಬೇಕಾ ಅನ್ನೋ ಅನ್ಸುತ್ತೆ. ಇನ್ನೊಂದು ಕೇಳುಗರಿಗೆ ಕೂಡ, ಅಯ್ಯೋ ನನ್ನ ಬಾಯಲ್ಲೇ 100 ಸರಿ, ಈಗ ನಾನು ಹೊರಗಡೆ ಹೋದಾಗ ತುಂಬ ಜನ ನನಗೆ ಹೇಳ್ತಾರೆ ಸರ್ ಅದು ಹಂಗಲ್ವಾ ಅಂತಂದರೆ ಗೊತ್ತಾಗಿದೆ. ಮತ್ತೆ ನಾವು ನನಗೆ ಬೋರ್ ಆಗುತ್ತೆ. ಇಲ್ಲ ಚೆನ್ನಾಗಿತ್ತು, ನೀವು ಬೇರೆ ಬೇರೆ ಏನೋ ಕೇಳಿದ್ರಿ ಅಥವಾ ಹೊಸ ವಿಷಯಗಳು ನಾನೇ ಅನ್ವೇಷಣೆ ಮಾಡಿಕೊಂಡು ಮಾತಾಡೋ ಥರ ಆಯಿತು, ನನ್ನೊಳಗೊಂದು ಅನ್ವೇಷಣೆ ಆಯಿತು. ಥ್ಯಾಂಕ್ಸ್. ಆ್ಯಕ್ಚುಲಿ ಇನ್ನು ಮೈ ಪ್ಲೆಷರ್ ಸರ್, ಆರ್ ಪ್ಲೆಷರ್. ಜೊತೆಗೆ ನೀವು ಬರೆದಿರುವಂಥ ಸಾಕಷ್ಟು ಹಾಡುಗಳ ಹಿಂದಿನ ಕಥೆ ಕೇಳಿದಾಗ ನಮಗಂತೂ ಸಿಕ್ಕಾಬಡೆ ಖುಷಿ ಆಯಿತು. ಆ್ಯಂಡ್ ನಾನು ಹೇಳಿದಾಗ ನೆಕ್ಸ್ಟ್ ಟೈಮ್ ಆ ಹಾಡು ಕೇಳಿದಾಗ ಇಲ್ಲಿವರೆಗೂ ಆ ಹಾಡು ಕೇಳಿ ಎಂಜಾಯ್ ಮಾಡ್ತಿದ್ವಿ, ಇನ್ನು ಮುಂದೆ ಆ ಹಾಡಿನ ಜೊತೆ ಈ ಸಂದರ್ಭಗಳು ನಮಗೆ ನೆನಪಾಗುತ್ತೆ, ವಿಚ್ ವಿಲ್ ಮೇಕ್ ಅಸ್ ಡಬಲ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಇಷ್ಟೆಲ್ಲ ವಿಷಯಗಳನ್ನು ಹಂಚ್ಕೊಂಡಿದ್ದಕ್ಕೆ ನಮ್ಮ ಜೊತೆ. ನಾನು ಕರೆದು ಮಾತಾಡ್ಸಿದ್ದಕ್ಕೆ ನನ್ನ ಕಡೆಯಿಂದನೂ ಧನ್ಯವಾದ. ಆರ್ ಪ್ಲೆಷರ್ ಸರ್. ಆ್ಯಂಡ್ ಸಪ್ತಮ್ ತೈಲ ಪ್ಯೂರ್ ವುಡ್ ಪ್ರೆಸ್ಡ್ ಆಯಿಲ್ಸ್ನ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ. ಥ್ಯಾಂಕ್ ಯು. Thank you, sir. Thank you.